ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತ ಡ್ರಗ್ ಪಿಡಕ್ ಬಗ್ಗೆ ಹಾಗೂ ಗುಂಡಾಗಳದ್ದೇನಿಲ್ಲ ಎಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಈಗ ಗೃಹ ಮಂತ್ರಿಗಳಿಗೆ, ಪೊಲೀಸ್ ಚೀಫ್ ಸಲೀಂ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅವರು 3 ಮಂದಿನೂ ಇದ್ರ ಬಗ್ಗೆ ಸೂಕ್ತ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು 2 ದಿನ ಅವರಿಗೆ ಹೇಳಿದ್ವಿ, 2 ದಿನದಲ್ಲಿ ನೀವು ಕ್ರಮ ತೆಗೆದುಕೊಟ್ರಿ, ಇಲ್ಲಿಕ್ಕೆ ನಾವು ಮುಂದಿನ ಹೋರಾಟ ಶುರು ಮಾಡ್ಬೇಕಾಗ್ತದೆ ಅಂತ ಹೇಳಿ. ಆದ್ರೆ ಅವ್ರು 3 ಜನನು ಈಗೇನು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಸಂಬಂಧ ನಾವು ಇನ್ನೊಂದು 3-4 ದಿನ ವೇಟ್ ಮಾಡ್ತೇವೆ, ಏನ್ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿ. ಅದ್ರ ಮೇಲೆ ಮುಂದಿನ ಕಾರ್ಯ ವಿಚಾರ ಮಾಡ್ತೇವೆ. ಇಲ್ಲ, ನನಗೆ ಭರವಸೆ ಐತಿ ಈ ವಿಚಾರದಲ್ಲಿ ಎಲ್ಲಾರು ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದರಲ್ಲಿ ಕಾಂಗ್ರೆಸ್ ಸರ್ಕಾರನು ಕೂಡ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೈತಿ. ಇವತ್ತು ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ರಿಸಲ್ಟ್ ಬಂದೈತಿ. ಹಂಗಾಗಿ ಇವತ್ತು 1-2 ದಿನ ಅದರಲ್ಲಿ ಅವ್ರು ಬಿಸಿ ಇರ್ತಾರ. ಆದ್ರೆ ನನಗೆ ಪೂರ್ತಿ ಭರವಸೆ ಐತಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಾಕ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಕ್ರಮ ತೆಗೆದುಕೊಳ್ತಾರಂತ ಭರವಸೆ ಐತಿ. ಸರ್, ಇತ್ತೀಚೆಗೆ ಪೊಲೀಸ್ ಇಲಾಖೆ ಮೇಲೆ ಆರೋಪಗಳು ಬರ್ತಾ ಇದ್ದಾರೆ. ಏನಂತಂದ್ರೆ ಬೆಟ್ಟಿಂಗ್ ಆಡೋದು ನಿಲ್ಲಿಸಿದವರು ಅಥವಾ ಆಡದೇವರು ಕೂಡ ತಗೊಂಡೋಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ದೂರ ಕೊಡ್ತೀನಿ, ಇಲ್ಲ ಈ ಸಮಾನ ಕೊಡ್ಬೇಕು ಅನ್ನೋ ಇದು ಮಾಡ್ಕೊಂತಿದ್ದಾರೆ ಅಂತ ಹೇಳಿ. ನೀವೇನ್ ಹೇಳತ್ತೀರ ಅದು ಸರಿ ಐತಿ. ಅದ್ರ ಬಗ್ಗೆ ಆಲ್ರೆಡಿ ನಾನು ಮಾತಾಡೇನಿ. ಆದ್ರೆ ಅವ್ರ ಮೇಲೆ ಆಕ್ಷನ್ ಹಾಕೈತಿ. ಇನ್ನೊಂದು ನನ್ ಭರವಸೆ ಐತಿ, ಮುಖ್ಯಮಂತ್ರಿಗಳ ಕ್ರಮ ತೆಗೆದುಕೊಳ್ತಾರ, ಹೋಮ್ ಮಿನಿಸ್ಟರ್ ಕ್ರಮ ತೆಗೆದುಕೊಳ್ತಾರೆ.